ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಪ್ರಸಕ್ತ ಸಾಲಿನ ಹೊಸಮನಿ ಪ್ರಕಾಶನ ವತಿಯಿಂದ ಜಿಲ್ಲಾ ಮಟ್ಟದ ವೈಚಾರಿಕ ನಾಟಕ ಕೃತಿಗಳ ಪ್ರಶಸ್ತಿಗಾಗಿ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ಹೊಸಮನಿ ಪ್ರಕಾಶನ ಅಧ್ಯಕ್ಷ ಬಶೀರ್ ಅಹಮದ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ 2024 ಸಾಲಿನ ವರ್ಷ ಅಂತ್ಯದೊಳಗೆ ಕೃತಿ ಬಿಡುಗಡೆ ಆಗಿರಬೇಕು ಎಂದರು. ಲೇಖಕರು ಜಿಲ್ಲೆಯವರು ಆಗಿರಬೇಕು. 2024 ಸಾಲಿನಲ್ಲಿ ಪ್ರಕಟವಾದ ಕೃತಿಗಳಿಗೆ ಪ್ರಥಮ ಹಾಗೂ ದ್ವಿತೀಯ ಪ್ರಶಸ್ತಿಗಳಿಗೆ ಮಾತ್ರ ಆಯ್ಕೆ ಮಾಡಲಾಗುತ್ತಿದೆ ಎಂದರು. ಪ್ರಥಮ ಪ್ರಶಸ್ತಿ ಪಡೆದ ಕೃತಿಗೆ 5,000, ದ್ವಿತೀಯ ಪ್ರಶಸ್ತಿ ಪಡೆದ ಕೃತಿಗೆ 3,000 ನಗದು ನೀಡಲಾಗುತ್ತದೆ. ಜೊತೆಗೆ ಪ್ರಶಸ್ತಿ ಫಲಕ, ಪ್ರಮಾಣ ಪತ್ರ ನೀಡಲಾಗುವುದು ಎಂದರು. ವೈಚಾರಿಕ ನಾಟಕದ ಕೃತಿಗಳ ಲೇಖಕರು ತಮ್ಮ ಪ್ರಕಟಿತ ನಾಟಕದ 2 ಕೃತಿಗಳ ಪ್ರತಿಯನ್ನು ದಿನಾಂಕ 25ರೊಳಗೆ ರಿಜಿಸ್ಟರ್ ಹಂಚಿ ಕೊರಿಯರ್ ಮೂಲಕ ಈ ಕೆಳಗಿನ ವಿಳಾಸ: ಬಶೀರ್ ಅಹಮದ್, ಹೊಸಮನಿ ಅಧ್ಯಕ್ಷರು, ಹೊಸಮನಿ ಪ್ರಕಾಶನ, ರಾಯಚೂರು ಕನ್ನಡ ದಿಂಡಿಮ ನಿಲಯ, ಮನೆ ಸಂಖ್ಯೆ 14-2-215/9, ಅಮರೇಶ್ವರ ನಗರ, ತಂಪು ಉಗ್ರಹಣ ಹಿಂದೆ, ಹಸ್ಕ್ಯಾಳ್, ರಾಯಚೂರು ಇಲ್ಲಿಗೆ ಕಳಿಸಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕೆಂದು ತಿಳಿಸಿದ್ದಾರೆ. ಪ್ರಶಸ್ತಿಗೆ ಕಳಿಸುವ ಕೃತಿಯ ನಿಯಮಗಳು: ಜಿಲ್ಲಾ ಮಟ್ಟದ ನಾಟಕ ಕೃತಿ ಸ್ಪರ್ಧೆ ಅರ್ಜಿ ಸಲ್ಲಿಸುವರು ಜಿಲ್ಲಾ ಬರಹಗಾರರು ಆಗಿರಬೇಕು. ಬೇರೆ ಜಿಲ್ಲೆಯಿಂದ ಬಂದವರಾಗಿದ್ದರೆ 10 ವರ್ಷ ಜಿಲ್ಲೆಯಲ್ಲಿ ನೆಲೆಸಿರಬೇಕು. ನಾಟಕ ಕೃತಿ ವೈಚಾರಿಕ ಕೃತಿಯಾಗಿರಬೇಕು. ಸೃಜನಶೀಲ ಕೃತಿಯಾಗಿರಬೇಕು. ನಾಟಕ ಕೃತಿ ಒಬ್ಬರೇ ರಚನೆ ಮಾಡಿರಬೇಕು. ತೀರ್ಪುಗಾರರ ನಿರ್ಣಯವೇ ಅಂತಿಮ ನಿರ್ಣಯ. ಯಾವುದೇ ಪತ್ರ ವ್ಯವಹಾರಕ್ಕೆ ಅವಕಾಶ ಇರುವುದಿಲ್ಲ ಎಂದು ತಿಳಿಸಿದ್ದಾರೆ. ಸಂಕಲನಗಳಲ್ಲಿ ಬೇರೆ ಬೇರೆ ಲೇಖಕರ ನಾಟಕಗಳಿದ್ದರೆ ಪರಿಗಣಿಸಲಾಗುವುದಿಲ್ಲ. ತೀರ್ಪುಗಾರರ ನಿರ್ಣಯವೇ ಅಂತಿಮ. ಯಾವುದೇ ಪತ್ರ ವ್ಯವಹಾರಕ್ಕೆ ಅವಕಾಶವಿರುವುದಿಲ್ಲ. ತೀರ್ಪುಗಾರರ ನಿರ್ಣಯದ ನಂತರ ಪ್ರಶಸ್ತಿ ವಿತರಣಾ ಸಮಾರಂಭದ ದಿನಾಂಕ ಮತ್ತು ಸ್ಥಳ ಪ್ರಕಟಿಸಲಾಗುವುದು. ಪ್ರಶಸ್ತಿ ವಿತರಣಾ ಸ್ಥಳ ಜಿಲ್ಲಾ ಕೇಂದ್ರ ರಾಯಚೂರಿನಲ್ಲಿಯೇ ಮಾಡಲಾಗುತ್ತದೆ. ಲೇಖಕರು ತಮ್ಮ ಹೆಸರು, ವಿಳಾಸ, ಮೊಬೈಲ್ ನಂಬರ್ ಸ್ಪಷ್ಟವಾಗಿ ಬರೆದು ಪತ್ರದೊಂದಿಗೆ ಸ್ಪರ್ಧೆಗೆ ಕಳಿಸಬೇಕು. ಆದ್ದರಿಂದ ಮೇಲಿನ ನಿಬಂಧನೆ ಅನುಸರಿಸಿ ಜಿಲ್ಲೆಯ ವೈಚಾರಿಕ ನಾಟಕ ಕೃತಿಗಳ ಲೇಖಕರು ತಮ್ಮ ಪ್ರಕಟಿತ ನಾಟಕ ಕೃತಿಯ 2 ಪ್ರತಿಗಳನ್ನು ಈ ಕೆಳಕಂಡ ವಿಳಾಸಕ್ಕೆ ದಿನಾಂಕ ಫೆಬ್ರವರಿ 25, 2025ರೊಳಗೆ ರಿಜಿಸ್ಟರ್ ಅಂಚೆ ಅಥವಾ ಕೊರಿಯರ್ ಮೂಲಕ ಈ ಕೆಳಕಂಡ ನಮ್ಮ ವಿಳಾಸಕ್ಕೆ ತಲುಪಿಸುವಂತೆ ಕಳಿಸಲು ಕೋರಲಾಗಿದೆ. ಫೆಬ್ರವರಿ 25ರ ನಂತರ ಬಂದವುಗಳನ್ನು ಸ್ಪರ್ಧೆಗೆ ಪರಿಗಣಿಸುವುದಿಲ್ಲ. ವಿಳಾಸ: ಬಶೀರ್ ಅಹಮದ್, ಹೊಸಮನಿ ಅಧ್ಯಕ್ಷರು, ಹೊಸಮನಿ ಪ್ರಕಾಶನ, ರಾಯಚೂರು. ಮನೆ ಕನ್ನಡ ದಿಂಡಿಮ ನಿಲಯ, ಮನೆ ಸಂಖ್ಯೆ 14-2-215/9, ಅಮರೇಶ್ವರ ನಗರ, ತಂಪು ಉಗ್ರಾಣದ ಹಿಂದೆ, ಹಸ್ಕ್ಯಾಳ್, ರಾಯಚೂರು 584104, ಪಿನ್ಕೋಡ್ 584104. ಮೊಬೈಲ್ ನಂಬರ್ 7483549744 ಮತ್ತು 9902597394. ಇದೊಂದು ಒಳ್ಳೆಯ ಉದ್ದೇಶದಿಂದ ಮಾಡ್ತಾ ಇರೋ ಕಾರ್ಯಕ್ರಮ. ನಮ್ಮ ಜಿಲ್ಲೆಯವರು ಬೇರೆ ಬೇರೆ ಜಿಲ್ಲೆಗಳಲ್ಲೂ ವಾಸವಾಗಿದ್ದಾರೆ. ಹಾಗಾಗಿ ಎಲ್ಲರೂ ನಮ್ಮ ಈ ಒಂದು ನಾಟಕ ಸ್ಪರ್ಧೆಯ ಪ್ರಶಸ್ತಿಗಳ ಕೃತಿಗಳ ಆಹ್ವಾನದ ವಿಷಯವನ್ನು ಪ್ರಕಟಿಸಿ ಶ್ರೀ ವಸಂತ ಮಾರುತಿ ನಿತ್ಯ ಅನ್ನದಾನ ಆಶ್ರಮ ಇವರ ಆಶ್ರಯದಲ್ಲಿ 5ನೇ ವರ್ಷದ ಪಲ್ಲಕ್ಕಿ ಉತ್ಸವ ಮತ್ತು ಅಗ್ನಿಗುಂಡ ಕಾರ್ಯಕ್ರಮ ದಿನಾಂಕ 10ರಂದು ನಗರದ ಶ್ರೀ ವಸಂತ ಮಾರುತಿ ದೇವಸ್ಥಾನದಲ್ಲಿ ನಡೆಯಲಿದೆ ಎಂದು ಶಿವಸ್ವಾಮಿ ಮಾಲಾಧಾರಿ ಶ್ರೀಕಾಂತ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ವರ್ಷ ಮಾದರಿಯಲ್ಲಿ ಈ ವರ್ಷವೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಶ್ರೀ ವಸಂತ ಮಾರುತಿ ದೇವಸ್ಥಾನ ಶಿವದೀಕ್ಷಾ ಶಿವಸ್ವಾಮಿಗಳ ವತಿಯಿಂದ ಧಾರ್ಮಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ದಿನಾಂಕ 10ರಂದು ಬೆಳಗ್ಗೆ 6:30ಕ್ಕೆ
ನವಗ್ರಹ ಪ್ರತಿಷ್ಠಾಪನೆ, 8 ಗಂಟೆಗೆ ಹೋಮ ಹವನ ಹಾಗೂ 9 ಗಂಟೆಗೆ ಶಿವಲಿಂಗ ನಂದಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಹಾಗೂ 11 ಗಂಟೆಯಿಂದ ದ್ವಾದಶ ಜ್ಯೋತಿರ್ಲಿಂಗ ಪಡಿಪೂಜೆ ಮತ್ತು ಪಂಚಾಮೃತ ಅಭಿಷೇಕ ಹಾಗೂ ಭಜನಾ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಲಿದೆ ಎಂದರು. ನಂತರ ಸಂಜೆ 4 ಗಂಟೆಗೆ ಪಲ್ಲಕ್ಕಿ ಉತ್ಸವ, ನಂದಿ ಕೋಲು ಸೇವೆ ಹಾಗೂ ಚಂಡೆ ಮೇಳ, ಬಾಜ ಭಜಂತ್ರಿಯೊಂದಿಗೆ ಅತಿ ವಿಜೃಂಭಣೆಯಿಂದ ನಗರದ ಬಸವನ ಬಾವಿಯಿಂದ ಭವ್ಯ ಮೆರವಣಿಗೆ ಏರ್ಪಡಿಸಲಾಗಿದೆ ಎಂದರು. ಅಗ್ನಿಗುಂಡ ಕಾರ್ಯಕ್ರಮವನ್ನು ಆಶ್ರಮದ ಶಿವಸ್ವಾಮಿಗಳಿಂದ ನೆರವೇರಿಸಲಾಗುತ್ತದೆ ಎಂದರು. ಪವಿತ್ರ ಧಾರ್ಮಿಕ ಉತ್ಸವಕ್ಕೆ ಶಿವಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಕೋರಿದರು. ನಿರಂತರ ಇರ್ತದೆ. ಅದ್ರಲ್ಲಿ ಏನಂದರೆ ಇದೇ 10ನೇ ತಾರೀಕಿದಂದು ಅವತ್ತು ಪಡಿಪೂಜೆ ಕಾರ್ಯಕ್ರಮ ಇಟ್ಕೊಂಡು ಬೆಳಗಿನ ಜಾವ ಅಭಿಷೇಕ ಕಾರ್ಯಕ್ರಮ ಮತ್ತು ಈವ್ನಿಂಗ್ ಲಿಂಗ ಪ್ರತಿಷ್ಠಾಪನೆ ಇದೆ. ನವಗ್ರಹ ಲಿಂಗ ಪ್ರತಿಷ್ಠಾಪನೆ ಹಾಗೆ 4:45 ನಮ್ಮ ಸಿಟಿ ಟ್ಯಾಕ್ಸ್ ವೃತ್ತಲ್ಲಿದ್ದ ಗದ್ವಾಲ ರೋಡು ಸಿಟಿ ಟ್ಯಾಕ್ಸ್ ವೃತ್ತ ಮಾಳಿಕರ್ ಸರ್ಕಲ್ಲಿದ್ದ ಮತ್ತು ನಮ್ಮ ಬಸಂಬಾಯಿ ಸರ್ಕಲ್ಗೆ ಬಂದು ಮೆರವಣಿಗೆ ಸೇರ್ತದ. ಎಲ್ಲ ವಾದ್ಯ ಮಲ್ಲಿಕಾರ್ಜುನ ವಸಂತಮಾನ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಪಡಿಪೂಜೆ ಕಾರ್ಯಕ್ರಮ, ದಕ್ಷಯಜ್ಞ ಕಾರ್ಯಕ್ರಮ, 4 ಗಂಟೆಗೆ ಮೆರವಣಿಗೆ ಇರ್ತಾರೆ ಸ್ವಾಮಿ. ಬಸವನಬಾಯಿ ಆಂಜನೇಯ ಸರ್ಕಲಿಂದ ಗದ್ವಾಲ ರೋಡು, ಶಂಕುಚಕ್ರಮಾಠ ದೇವಸ್ಥಾನ ಹಾಗೂ ಸಿಟಿ ಟ್ಯಾಕ್ಸಿ ಸರ್ಕಲ್, ಚಂದ್ರಮಣ ವೃತ್ತದವರೆಗಿಂದ ಮತ್ತು ಬಸವರಾಜ ಸ್ವಾಮಿಗೆ ಅಲ್ಲಿ ತಮ್ಮ ದಿವ್ಯ ಮೆರವಣಿಗೆ, ಪಲ್ಲಕ್ಕೋತ್ಸವ ಹಾಗೂ ಬಾಜ ಭಜಂತ್ರಿಯೊಂದಿಗೆ ದಿವ್ಯ ಮೆರವಣಿಗೆ ಎಲ್ಲರೂ ದಯಮಾಡಿ ಬರಬೇಕಂತ ಹೇಳಿ. ಬಗರ ಹುಂಕಂ ಸಾಗುವಳಿದಾರರಿಗೆ ಪಟ್ಟ ನೀಡುವ ವಿಷಯದಲ್ಲಿ ಜನರು ಬಹುದಿನದಿಂದ ನಿರೀಕ್ಷೆಯನ್ನು ರಾಜ್ಯ ಸರ್ಕಾರ ಹುಸಿಗೊಳಿಸಿದ್ದು, ಅನೇಕ ಅರ್ಜಿಗಳನ್ನು ತಿರಸ್ಕರಿಸುವುದನ್ನು ವಿರೋಧಿಸಿ ಫೆಬ್ರವರಿ 10ರಂದು ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದು ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಜಿಲ್ಲಾ ಮುಖಂಡ ಆಂಜನೇಯ ಕುರುಬದೊಡ್ಡಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಳೆದ 16 ವರ್ಷಗಳಿಂದ ಸರ್ಕಾರಿ ಭೂಮಿಯನ್ನು ಕೃಷಿ ಮಾಡಿಕೊಂಡು ಜೀವನ ಕಟ್ಟಿಕೊಂಡಿರುವ ಸಾವಿರಾರು ರೈತರ ಕುಟುಂಬಗಳು ಸಾಗುವಳಿ ಚೀಟಿ ಪಡೆಯಲು ಅನೇಕ ಬಾರಿ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿಕೊಂಡಿದ್ದರು. ಇಲ್ಲಿವರೆಗೆ ಯಾವ ಸರ್ಕಾರವೂ ಬಗರಂ ಹುಂಕಂ ಸಾಗುವಳಿದಾರರ ಸಮಸ್ಯೆ ಪರಿಹರಿಸಲು ಮುಂದಾಗಿರಲಿಲ್ಲ. ಆದರೆ ರಾಜ್ಯ ಸರ್ಕಾರ ಬಗರ ಹುಂಕಂ ಸಾಗುವಳಿ ಪಟ್ಟ ನೀಡಲು ಮುಂದಾಗಿ ಸಲ್ಲಿಸಿರುವ ಅರ್ಜಿಗಳನ್ನು ಅವೈಜ್ಞಾನಿಕ ಕಾರಣ ರದ್ದುಗೊಳಿಸಲಾಗಿದೆ. ರೈತರು ಸಾಗುವಳಿ ಮಾಡುತ್ತಿರುವ ಗೋಮಾಳ ಭೂಮಿಯನ್ನು 100 ಜಾನುವಾರುಗಳಿಗೆ 30 ಎಕರೆ ಪ್ರದೇಶದಷ್ಟು ಗೋಮಾಳ ಮೀಸಿಡಲಾಗುವುದಾಗಿ ಹೇಳಿ ಭೂಮಿಯನ್ನು ನೀಡಲು ನಿರಾಕರಿಸಲಾಗುತ್ತಿದೆ. ಜಾನುವಾರುಗಳ ಗಣತಿ ವಾಸ್ತವವಾಗಿ ನಡೆಯದೆ ಇರುವಾಗ ಸಂಖ್ಯೆಯೂ ಇಲ್ಲ. ಗೋಮಾಳ ಭೂಮಿ ಪರಿಕಲ್ಪನೆಯನ್ನು ಪುನರ್ ರಚಿಸುವ ಅವಶ್ಯಕತೆ ಇದೆ ಎಂದರು. ಎಸ್ಸಿ ಎಸ್ಟಿ ಹಿಂದುಳಿದ ವರ್ಗದವರೇ ಹೆಚ್ಚು ಭೂ ರೈತರಾಗಿದ್ದಾರೆ ಎಂದರು. ಆಗಿರ್ಬೋದು, ಅದೇ ಭೂಮಿಗಳಲ್ಲೇ ಲಕ್ಷಾಂತರ ಬಡ ಜನರು ದುಡಿಯುತ್ತಾ ಸ್ವಾಭಿಮಾನ ಬದುಕು ಕಟ್ಟಿಕೊಂಡಿದ್ದಾರೆ. ಅರ್ಜಿಗಳ ತಿರಸ್ಕಾರ ಎಂಬುದು ಜನರಿಗೆ ಈಗ ಸರ್ಕಾರದವರು ಅದೇ ಆ ಪ್ರಕಾರ ಹಸುಗಳು ಎಷ್ಟಿದಾವ ಎಷ್ಟಿಲ್ಲ ಅಂತ ಸ್ವಲ್ಪ ಸರ್ವೆ ಮಾಡಿ ಭೂಮಿ ಹಂಚಬೇಕು, ಈ ಹಕ್ಕುಗಳನ್ನು ಬದಲಾಯಿಸಬೇಕು. ಅದಕ್ಕಾಗಿ ಈ ಭೂಮಿ ವಸತಿ ಹೋರಾಟ ಸಮಿತಿ ರಾಜ್ಯಕ್ಕೆ DC ಮುಖಾಂತರ ನಾವು 10ನೇ ತಾರೀಕು ಒಂದು ಪ್ರತಿಭಟನೆ ಮೂಲಕ ಮನವಿ ಮಾಡಬೇಕು. ಹಳ್ಳಿಗಳಲ್ಲಿ ಸರ್ಕಾರದ ಜಮೀನುಗಳನ್ನು ಉಳಿಸಿ ಅಲ್ಲಿ ಮನೆಗಳಿಗೆ ವಸತಿ ನಿವೇಶನಗಳನ್ನು ನೀಡ್ಯಾರ. ಆದರೆ ಅದು ಉಪಯೋಗ ಆಗ್ತಾ ಇಲ್ಲ. ಯಾಕಂದರೆ ಒಂದು ಹಳ್ಳಿಯಿಂದ 2-3 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂಥ ಸರ್ಕಾರಿ ಜಮೀನನ್ನು ಸರ್ಕಾರ ಮಂಜೂರು ಮಾಡಿ ನಮಗೆ ಕೊಟ್ಟದ. ಅಲ್ಲಿ ಮನೆಗಳನ್ನು ಕೂಡ ಸರ್ಕಾರ ಕಟ್ಟಿಸಿದ. ಅದು ಅಲ್ಲಿ ಹೋಗೋಕೆ ಏನಪ್ಪ ಅಂದರೆ ವಿಫಲವಾಗಿದೆ. ಯಾಕಂದರೆ ಸುಮಾರು ದಿನಗಳಿಂದ ತಾತ ಮುತ್ತಿ ಕಾಲದಲ್ಲಿದ್ದರು ಅದೇ ಊರಲ್ಲಿ ಇದ್ದುಕೊಂಡು ಸುಮಾರು 3-4 ಕಿಲೋಮೀಟರ್ ನಡೆದು ಇನ್ನೊಂದು
ಜಾಕ್ ಹೋಗ್ಬೇಕಂದ್ರೆ ತೊಂದರೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಈ ವಸತಿ ಯೋಜನೆಯ ಬರ್ತಕ್ಕಂಥ ಮನೆಗಳನ್ನು ಪ್ರತಿ ಪಂಚಾಯಿತಿಯಿಂದ ಇದ್ದ ಊರಲ್ಲೇ ಯಾರಿಗೆ ಜಾಗ ಅಲ್ಲ ಅವರಿಗೆ ಏನಪ್ಪ ಅಂದರೆ ನೀಡಬೇಕು. ಇದು ಆದೇಶ ಸರ್ಕಾರ ಮಾಡಬೇಕಂತ ನಾನು ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೀನಿ. ಅದೇ ರೀತಿಯಾಗಿ ಹೋದ ಸಲ ನಮ್ಮ ಶಕ್ತಿನಗರ ಮತ್ತು ಕಾಡೂರು, ಕರೇಕಲ್ಲು, ರಂಗಾಪುರ ಭಾಗದಲ್ಲಿಂದ ಸುಮಾರು ವಸತಿ ಯೋಜನೆಗೆ ಸಂಬಂಧಪಟ್ಟಾಗೆ ನದಿ ಮುಳುಗಡೆ ಆಗುವ ಸಂದರ್ಭದಲ್ಲಿ ನಾವು ಅರ್ಜಿಗಳನ್ನು ಸಲ್ಲಿಸಿದ್ದೀವಿ. ಆವಾಗ ನದಿ ಬಂದಾಗ ಮಾತ್ರ ಎಲ್ಲ AC ಮತ್ತು ತಹಸೀಲ್ದಾರು DC ಅವರು ಓಡಾಡ್ತಾರೆ ವಿನ ಆಮೇಲೆ ಆ ಕಡೆ ತಿರುಗಿನೂ ನೋಡಂಗಿಲ್ಲ. ಇವತ್ತರ ಮಿತಿಗೆ ವಸತಿ ಯೋಜನೆ ಮತ್ತು ಮನೆಗಳು ಅಲ್ಲಿ ಶಿಫ್ಟ್ ಮಾಡೋಕೆ ಹಾಗೆ ಹೇಳಿರ್ತಕ್ಕಂಥ ಅಧಿಕಾರಿಗಳು ಇವಾಗ ಬರ್ತಾ ಇಲ್ಲ. ಬ್ರಾಹ್ಮಣ ಕ್ಷತ್ರಿಯ ಪರಿಶಿಷ್ಟ ಜಾತಿಗಳ ಹೊಳ ಮೀಸಲಾತಿ ವರ್ಗೀಕರಣಕ್ಕೆ ರಾಜ್ಯ ಸರ್ಕಾರ ರಚಿಸಿರುವ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಏಕಸದಸ್ಯ ಆಯೋಗದಕ್ಕೆ ಮನವಿ ಮಾಡಲಾಗಿದ್ದು, ಮಹರ್ ಜಾತಿಯನ್ನು ಚಲುವಾದಿ ಮತ್ತು ಓಲೆಯ ಉಪಜಾತಿಗಳಿಗೆ ಸಮಾನಾರ್ಥಕವಾಗಿ ಸೇರ್ಪಡೆ ಮಾಡದಂತೆ ಮನವಿ ಮಾಡಲಾಗಿದೆ ಎಂದು ಡಾಕ್ಟರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಮಹೇಂದ್ರ ಮಿತ್ರ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಡಾಕ್ಟರ್ BR ಅಂಬೇಡ್ಕರ್ ಅವರು ಮೂಲತಃ ಪರುವಾರಿ ಮತ್ತು ಬರೋಡಾ ಮಹಾರಾಜರ ಮಿಲಿಟರಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡುತ್ತಿದ್ದಾಗ ಅವರು ಜಾತಿ ಹೆಸರು ಪರುವಾರಿ ಎಂದು ನಮೂದಾಗಿರುತ್ತದೆ. ಈಸ್ಟ್ ಇಂಡಿಯಾ ಕಂಪನಿ ಕಾಲದ ಸೈನ್ಯದಲ್ಲಿ ಮಹರರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನೇಮಕ ಮಾಡಿಕೊಂಡಿದ್ದು, ದಾಖಲೆಗಳಲ್ಲಿ ಮಹರರನ್ನು ಪರಿವಾರಿ ಜಾತಿಯವರೆಂದು ನಮೂದಿಸಿದ್ದಾರೆ ಎಂದರು. ಆಂಧ್ರ ಪ್ರದೇಶದಲ್ಲಿ ಮಾಲಹೋಲೆಯ ಹಾಗೂ ಇತರೆ ಸಂಬಂಧಿಸಿದ ಜಾತಿಯವರು ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ಭೂಮಿ ಮಂಜೂರಾತಿ ನೀಡಿ ಸಂವಿಧಾನ ಆಶಯಗಳನ್ನು ಈಡೇರಿಸಬೇಕೆಂದರು. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಫೆಬ್ರವರಿ 10ರಂದು ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ನಡೆಯಲಿರುವ ಹೋರಾಟವನ್ನು ಬೆಂಬಲಿಸುವಂತೆ ಮನವಿ ಮಾಡಿದರು. ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಷಣ್ಮುಖಪ್ಪ ಗಂಟಿ ಮಾತನಾಡಿ, ಭೂಮಿ ಮತ್ತು ವಸತಿ ನೀಡುವಲ್ಲಿ ಸರ್ಕಾರ ಗೊಂದಲ ಸೃಷ್ಟಿಸುತ್ತಲೇ ಇದೆ. ಭೂಮಿಗಾಗಿ ಸಲ್ಲಿಸಿರುವ ಅರ್ಜಿಗಳನ್ನು ತಿರಸ್ಕರಿಸಲಾಗುತ್ತಿದ್ದಾರೆ. ವಸತಿ ಅರ್ಜಿಗಳನ್ನು ಸಹ ಪರಿಗಣಿಸುತ್ತಿಲ್ಲ. ನದಿ ಬಂದು ಬಡಾವಣೆಗೆ ನೀರು ನುಗ್ಗಿದಾಗ ಬರುವ ಕಂದಾಯ ಅಧಿಕಾರಿಗಳು ವಸತಿಗಾಗಿ ಅರ್ಜಿ ಸಲ್ಲಿಸಿದರೂ ಪರಿಗಣಿಸುತ್ತಿಲ್ಲ. ಶಕ್ತಿನಗರ, ಕಾಡೂರು, ಕರೇಕಲ್ ಸೇರಿದಂತೆ ನೀರು ನುಗ್ಗಿದ ನಿವಾಸಿಗಳಿಗೆ ಇಂದಿಗೂ ಮನೆ ನೀಡಿಲ್ಲ ಎಂದು ಹೇಳಿದರು. ಮಾಡಿದ್ರು. ಸೊ ಇಲ್ಲಿ ನಮ್ದು ಇವತ್ತಿನ ಪ್ರೆಸ್ ಮೀಟ್ ಮಾಡೋದು ಉದ್ದೇಶ ಅಂತಂದ್ರೆ ಅಂಬೇಡ್ಕರ್ ಅವರ ಕ್ಯಾಸ್ಟ್ ಏನು ಸಬ್ ಕ್ಯಾಸ್ಟ್ ಮಹಾರ್ ಇದೆ, ಸೀರಿಯಲ್ ನಂಬರ್ 62 ಏನು ಅಪಿಯರ್ ಶೆಡ್ಯೂಲ್ ಕ್ಯಾಸ್ಟ್ ಲಿಸ್ಟ್ ಅಲ್ಲಿ ಇರುತ್ತಲ್ಲ ಅದನ್ನ ತಗೊಂಡ್ಬಂದು ಚಲವಾದಿ ಗುಂಪಿನಲ್ಲಿ ಹಾಕಿದ್ರು. ಸೊ ಅದಕ್ಕೆ ಆ ಮಹಾರ್ಗ ಚಲವಾದಿಗ ಸಂಬಂಧ ಇಲ್ಲ, ಅದು ಮಾದೇಶ್ ಕಮ್ಯುನಿಟಿಗೆ ಸೇರಿಸಿರಿ ಅಂತೇಳಿ ನಾವು ಅಬ್ಜೆಕ್ಷನ್ ಫೈಲ್ ಮಾಡಿದ್ದೆ. ಯಾಕಂತಂದ್ರೆ ಮಹಾರಾಷ್ಟ್ರದಲ್ಲಿ ನಮ್ಮ ಇಲ್ಲಿ ಇರೋರು ಕರ್ನಾಟಕದವರು ಮಹಾರಾಷ್ಟ್ರ ಪಾಲಿಸಿಗಳನ್ನ ಅಡಾಪ್ಟ್ ಮಾಡ್ತಾರೆ ಶೆಡ್ಯೂಲ್ ಕ್ಯಾಸ್ಟ್ ಅವರು. ಸೊ ಏನಂತ ಅಂತಂದ್ರೆ ಮಹಾರಾಷ್ಟ್ರದಲ್ಲಿ ಮಹಾರರು ಜಾಸ್ತಿ ಇದ್ದಾರ, ಅದಕ್ಕೆ ಮಹಾರಾಷ್ಟ್ರ ಅಂತೇಳಿ ಹೇಳ್ತಾರೆ ಅಂತೇಳಿ ಇಲ್ಲಿ ಹೇಳ್ತಾರ. ಸೊ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬರಹಗಳು ಮತ್ತೆ ಭಾಷಣಗಳಲ್ಲೈತೆ, ಪೇಜ್ ನಂಬರ್ 5 ಅಲ್ಲಿ ಇದೆ, ತಮ್ಗೆ ಕೊಟ್ಟಿದ್ದೀನಿ ನಾನು. ಸೊ ಇದರಲ್ಲಿ ಡಾಕ್ಟರ್ ವಿಲ್ಸನ್ ಅನ್ನೋರು ಆಂಥ್ರೋಪಾಲಜಿಸ್ಟು ಅವ್ರು ಏನಂತಾರೆ ಸೇಮ್ ಇದೆ, ಮಹಾರಾಷ್ಟ್ರ ಅಂತಂದ್ರೆ ಮಹಾರಾಷ್ಟ್ರ ಜಾಸ್ತಿ ಸಲಿಗೆ ಅಂತ ಹೇಳ್ತಾರೆ. ಸೊ ಅಂಬೇಡ್ಕರ್ ಅವರು ಅದಕ್ಕೆ ಅದೇ ಪುಸ್ತಕದಲ್ಲಿ ಅಂಬೇಡ್ಕರ್ ಬರಹಗಳು ಮತ್ತೆ ಭಾಷಣಗಳ ಪುಸ್ತಕದಲ್ಲಿ ಅವ್ರು ಅಬ್ಜೆಕ್ಷನ್ ಫೈಲ್ ಮಾಡ್ತಾರೆ. ಏನಕ್ಕೆ ಅಂತಂದ್ರೆ ಮಹಾರಾಷ್ಟ್ರ ಅಂತಂದ್ರೆ ಮಹಾಜನರು ಜಾಸ್ತಿ ಇದ್ದಾರೆ ಅಂತ ಮಹಾರಾಷ್ಟ್ರ ಆಗಲ್ಲ, ಅದು ಮಹಾ ಅಂತಂದ್ರೆ ಗ್ರೇಟ್. ಆ ಕಂಟ್ರಿಯಲ್ಲಿ ಬಹಳಷ್ಟು ವೀರಶೂರರು ಇದ್ದಾರೆ, ಹಾಗಾಗಿ ದ ಕಂಟ್ರಿ ಬಿಲಾಂಗ್ಸ್ ಟು ಗ್ರೇಟ್ ಅಂತ ಹೇಳ್ತಾರೆ. ಎರಡನೇದು ಇವ್ರೇನಂತಾರೆ ಮಹಾರಾಜರು ಒಂದು ಕಾಲದಲ್ಲಿ ರಾಜರಿದ್ರು ಅಂತ ಹೇಳ್ತಾರೆ. ಇವತ್ತೇನು ವಾಸ್ತವಾಂಶದಲ್ಲಿ ಅಂಬೇಡ್ಕರ್ ಬರಹಗಳು ಮತ್ತೆ ಭಾಷಣಗಳು ಬಾಬಾ ಸಾಹೇಬ್ ಇದ್ರ ಬಗ್ಗೆ ಅಧ್ಯಯನ ಮಾಡುವಾಗ ಅವ್ರು ಸ್ಪಷ್ಟವಾಗಿ ಹೇಳ್ತಾರೆ. ಏನಂತ ಅಂತಂದ್ರೆ ಈಗಿನ ಪರಿಸ್ಥಿತಿಗಳು ನೋಡಿದ್ರೆ ಇವ್ರದ್ದು ಊರು ವಾಸ ಮಾಡೋದು, ಇವ್ರ ಸಿವಿಕ್ ರೈಟ್ಸ್ ಇಲ್ಲ, ಇವೆಲ್ಲ ನೋಡ್ತಿದ್ರೆ ಇವರು ಇತಿಹಾಸದಲ್ಲಿ ರಾಜರಿರಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಬಾಬಾ ಸಾಹೇಬ್ ಏನಂತಾರ ಶೆಡ್ಯೂಲ್ ಕ್ಯಾಸ್ಟ್ ಅವ್ರಿಗೆ ಅನ್ಟಚಬಿಲಿಟಿ ಇಸ್ ದ ಬೈ ಪ್ರಾಡಕ್ಟ್ ಆಫ್ ಕಾಸ್ಟ್ ಸಿಸ್ಟಮ್ ಅಂತ ಹೇಳ್ತಾರೆ. ಸೊ ಇವರೇ ಶೆಡ್ಯೂಲ್ ಕ್ಯಾಸ್ಟ್ ಅವ್ರು ಏನಂತಾರೆ ಮತ್ತೆ ಪಂಚಮರು ಅಂತ ಹೇಳ